ಮಾತಿನ ಬರದಲ್ಲಿ ಆ ರುದ್ರನಿಗೆ ಹಣ ಕೊಡುವುದನ್ನೇ ಮರೆತು ಬಿಟ್ಟಿ. ನೀವಿಬ್ಬರು ತಾಯಿ ಮಗ ಮನೆಗೆ ನಡ್ರಿ, ನಾ ರುದ್ರ ಮನೆಗೆ ಹೋಗಿ ಹಣ ಕೊಟ್ಟು ಬರ್ತೀನಿ. ನೀವೇ ಹೋಗ್ತೀರಿ? ನನ್ನ ಮಗ ಮಾಂತೇಶ್ ಇದ್ದೇನಲ್ಲ, ಇವ್ರ ಕೈಯಲ್ಲಿ ಕೊಟ್ಟು ಬಿಡ್ರಿ, ಅವನೇ ಹೋಗಿ ಕೊಟ್ಟು ಬರ್ತಾನೆ. ಮತ್ತೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಬಿಡಿ ಅಪ್ಪಾಜಿ, ನೀವು ಈಗಾಗಲೇ ಆಯಾಸಗೊಂಡಿದ್ದೀರಿ, ನೀವು ಮನೆಗೆ ನಡೆಯಿರಿ, ನಾನು ಹೋಗಿ ಕೊಟ್ಟು ಬರುತ್ತೇನೆ. ಅಲ್ಲ ಮಾತೇಶ್, ಅವನು ಎಲ್ಲಿ ಇರ್ತಾವನಿಂತ ಕೊಟ್ಟು ಬರ್ತೀವಿ. ಇದ್ರೆ ಅವನು ಹನುಮಂತವ್ರ ಗುಡಿಯಲ್ಲಿ ಇರ್ತಾನೆ, ಇಲ್ಲ ಅಂದ್ರೆ ಮನೆಯಲ್ಲಿ ಇರ್ತಾನೆ. ಅವನು ಎಲ್ಲಿದ್ರು ಹುಡುಗಿ ಕೊಟ್ಟು ಬರಬೇಕು ಹಣವನ್ನು. ಹಾ ಸರಿ ಅಪ್ಪಾಜಿ. ಹಾ ನೀವು ಮನೆಗೆ ನಡೆಯಿರಿ, ನಾನು ಹೋಗಿ ಹಣ ಕೊಟ್ಟು ಬರುತ್ತೇನೆ. ಮಾದೇವಿ, ನಮಗೂ ತುಂಬಾ ಆಯಾಸವಾದಂತಾಗಿದೆ, ಹೋಗೋಣ ಬಾ. ಲೇ ರುದ್ರ, ಯಾರಿದ್ದೀರಿ ಮನೆಯಲ್ಲಿ? ಓಹೋ, ನೀನಾ? ನಾನೆಲ್ಲೋ ಮನೆಗೆ ಅತಿಥಿಗಳು ಬಂದಿರಬೇಕು ಅಂತ ತಿಳಿದುಕೊಂಡಿದ್ದೆ. ಆದ್ರೆ ನೀನು ಬೆನ್ನ ಹಾಕಿದ ಬೇತಾಳ ಇಲ್ಲಿವರೆಗೂ ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ನಮ್ಮ ಮನೆಯಲ್ಲಿ ನಿನ್ನದೇನೋ ಕೆಲಸ ಇದೆ, ಬೆಂಗಳೂರಿನಲ್ಲಿ ಕಾಡಿದ ಸಾಲದು ಅಂತ ಇಲ್ಲಿವರೆಗೂ ಬಂದಿದೆಯಲ್ಲ. ಇಲ್ಲಿವರೆಗೂ ನಮ್ಮ ಮನೆ ಕಾಲಿಟ್ಟಿದ್ಯ ಅಂದ್ಮೇಲೆ ಬರೋದಕ್ಕೆ ನಿನಗೆ ನಾಚಿ ಯಾವುದಿಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಮೊದಲು ಬಳಗಿ ತಗೊಳ್ಳಿಲ್ಲ. ಹೆಚ್ಚಿಗೆ ಮಾತು ಬೆಳೆಸ್ಬೇಡ. ಅಂಬಿಕಾ, ನೀನು ನನಗೆ ವಿಚಿತ್ರವಾಗ್ತಾ ಇದೆ. ಅಂಬಿಕಾ, ವಿಚಿತ್ರವಾಗ್ತಾ ಇದೆ. ರೆಕ್ಕೆ ಇಲ್ಲದ ಹಕ್ಕಿ ಆಕಾಶದ ಎತ್ತರಕ್ಕೆ ಹಾರಿದಂತೆ ಭಾಸವಾಗುತ್ತದೆ ಈ ನನ್ನ ಮನಸ್ಸಿಗೆ. ನೀರಿನಲ್ಲಿ ಈಜುವ ಮೀನು ನೆಲದ ಮೇಲೆ ಈಜಿದಂತೆ ಭಾಸವಾಗುತ್ತದೆ ಈ ನನ್ನ ಮನಸ್ಸಿಗೆ. ಹೆಡೆ ಎತ್ತಿ ಕಚ್ಚಲು ಬಂದ ಕಾಳಿಂದ ಸರ್ಪ ವಿಸಕಾರದೆ ಹಾಲನ್ನೇ ಕಕ್ಕಿದಂತೆ ಭಾಸವಾಗುತ್ತದೆ ಈ ನನ್ನ ಮನಸ್ಸಿಗೆ. फूल फूल से पसंद है, बुलबुल से पसंद है. अंबिका, तुम ना जाने को यारों का पसंद. अंबिका, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ನೋಡು, ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡಲು ಲಜ್ಜೆಗೆಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದನ್ನು ಇನ್ನೂ ನೀನು ಅರಿತುಕೊಂಡಿಲ್ಲ. ನೀನು ಅರಿತುಕೊಂಡಿದ್ದರೆ ನಾವು ಬರುವುದಕ್ಕಿಂತ ಮುಂಚಿತವಾಗಿ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದಿ. ಇದು ನಿನಗೆ ತಿಳಿಯಲಾರದ್ದು ನಿನ್ನ ದುರ್ದೈವ. ಇರಲಿ, ನೀನು ಧನರಾಜಧನಿ ಹತ್ರ ದುಡಿಯುವ ರುದ್ರನ ಮಗಳು ತಾನೇ? ಹೌದು. ಆದ್ರಿಂದ ನಿನಗೇನಾಗಬೇಕಾಗಿದೆ? ಮೊದಲು ನೀನ್ ಯಾಕೆ ಬಂದಿದ್ದೀಯ ಅಂತ ಅಷ್ಟೇ ಸಾಕು. ಅಂಬಿಕಾ, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಸಂದರ್ಭವನ್ನು ತಂದುಕೊಂಡವನು ನಿನ್ನ ತಂದೆ. ಅಂದರೆ ನಾನು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತ ಮನೆತನದ ಧನರಾಜಧನಿ ಏಕೈಕ ಪುತ್ರ ಮಾಂತೇಶ್ವರಿ. ನೀನು ಧನಿಗಳ ಮಗನ? ಯಾಕೆ ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿತೆ, ಅಥವಾ ನಿಂತ ನೆಲವನ್ನೇ ನಂಬದಾಯಿತೆ? ಇಲ್ಲ, ಮಾತನಾಡುವ ನಾಲಿಗೆ ನಾಚಿಕೊಂಡಿತೆ? ಇಲ್ಲ, ನಾನು ನಿನ್ನ ಪ್ರೀತಿ ಬಯಸಿದ್ದು ತಪ್ಪಾಯ್ತೆ. ಹೇಳಲೇ? ನಿನ್ನ ಮಾತನ್ನ ಕೇಳಿ ನನಗೆ ದುಃಖವಾಗ್ತಾ ಇದೆ. ಯಾಕೆ? ಅಲ್ಲ, 10 ಜನರಿಗೆ ಪಾಠವನ್ನು ಹೇಳಿಕೊಡುವ ಶಿವಶರಣರ ಮನೆಯಲ್ಲಿ ಮುದ್ದು ಗಿಳಿ ಹುಟ್ಟಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ನಿನ್ನಂತ ಎಲಬು ತಿನ್ನುವ ನಾಯಿ ಹುಟ್ಟಿದೆ ಅಲ್ಲ. ನಾಲಿಗೆ ಸ್ವಲ್ಪ ಹತೋಟಿಲಿರಲಿ. ಮನ ಬಂದಂತೆ ನುಡಿದಿದ್ದೀಯಾದರೆ ನಿನ್ನ ದೇಹವನ್ನು ಮಣ್ಣು ಪಾಲು ಮಾಡಬೇಕಾಗುತ್ತದೆ. ನಾನು
ನಾನ್ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಜನ ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ಒಂದೇ ಒಂದು ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ. ಓಹೋ, ಅಂದ್ರೆ ನಾನು ಕಣ್ಣಿಗೆ ಅಷ್ಟೊಂದು ರೂಪಸಿಯಾಗಿ ಕಾಣ್ತಾ ಇದ್ದೀನ? केसर मिलता है तो कश्मीर में, सुंदर लड़की मिलता है तो हुबली रेखा में, मगर तू मिलता है तो ये मेरा दिल में. ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಹುಚ್ಚುತನ ನನ್ನ ಮನದಲ್ಲಿ ಕಿಚ್ಚಾಗಿ ಕಾಡ ಹತ್ತಿದೆ. ನಾನೆಷ್ಟೇ ನನ್ನ ಮನಕ್ಕೆ ಒತ್ತಿ ಹೇಳಿದರು ದಿನನಿತ್ಯ ಹೆಚ್ಚಾಗುತ್ತಲಿದೆ ನಿನ್ನ ಅಂದ ಚಂದದ ಯೌವನದ ಹೆಬ್ಬಯಕೆ. ನೋಡು ಅಂಬಿಕಾ, ಇಲ್ಲಿಯವರೆಗೂ ನಿನ್ನನ್ನು ನಾನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ನಾ ತಿಳಿದುಕೊಂಡಿದ್ದೆ. ಆದರೆ ದಕ್ಕಲಾರದ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲಿದೆ ಎಂದು ನಾ ತಿಳಿದುಕೊಂಡಿರಲಿಲ್ಲ. ಈಗ ನೀನು ನನ್ನ ಮನಸ್ಸೆಂಬ ಅರಮನೆಯ ಅಂಗಳದಲ್ಲಿ ಹಾರಾಡುವ ಅರಗಿನಿಯು ನೀನು. ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದೆ ಹೋದರೆ ನಿನ್ನ ದೇಹವನ್ನು ಕುಕ್ಕುವ ರಣಹದ್ದು ನಾನಾಗಬೇಕಾಗುತ್ತದೆ. ಮುಚ್ಚೋ ಬಾಯ್ನ ಸರಿ ಪಾಪಿ. ನೋಡು, ಮನ ಬಯಸಿದಂತೆ ಈ ರೀತಿ ಮೂರ್ಖನ ರೀತಿ ಮಾತಾಡಬೇಡ. ಈ ಹಕ್ಕಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ತಾ ಇದೆ. ಆದ್ರೆ ಈ ಹಕ್ಕಿಯನ್ನು ನೀನು ಮುಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ನಿನ್ನಂತ ರಣಹದ್ದಿನ ರೆಕ್ಕೆಯನ್ನ ಯಾವ ರೀತಿ ಕತ್ತರಿಸಬೇಕು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತು. ನೋಡು ಮಾತೇಶ್, ಒಳ್ಳೆದ ಹೆಣ್ಣನ್ನ ಒತ್ತಾಯ ಮಾಡೋದು ಒಳ್ಳೇದಲ್ಲ. ಆ ರೀತಿ ಮಾಡಿದ್ಯಾದ್ರೆ ನೀರಿಲ್ಲದ ಬಾವಿನ ಸೇರಿದಂತೆ. ನೋಡು, ಒಳ್ಳೆದ ಹೆಣ್ಣನ ಮದುವೆ ಆಗೋದಂದ್ರೆ ಉಪ್ಪಿಲ್ಲದ ಅಡಿಗೆನ ತಿಂದಂತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಅಂತ. ಇಲ್ದಿದ್ರೆ ನನ್ನ ಕೈಯಾರೆ ನಿನ್ನ ಪ್ರಾಣ ಹೋಗ್ಬೇಕಾಗುತ್ತಷ್ಟೇ. ಅಂಬಿಕಾ, ಬಾಯಿಗೆ ಬಂದಂತೆ ಬೊಗಳಿದ್ದೇವೆ ನನ್ನ ಕೋಪದ ಪಿತ್ತ ನೆತ್ತಿಗೇರುವುದು. ನೀನೆಷ್ಟೇ ಉಪದೇಶ ಹೇಳಿದ್ರು ಅವು ನನ್ನ ಎದೆಯಲ್ಲಿ ಭದ್ರವಾಗಿ ನಿಲ್ಲಲಾರವು. ನನಗೆ ಗೊತ್ತಿರುವುದು ಒಂದೇ ಅಂಬಿಕಾ, ಒಲಿದು ಬರಲಾರುವ ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಬೆನ್ನಟ್ಟಿ ಬೇಟೆಯಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗ ಮಾಡುವುದೆಂದರೆ ಅಮೃತವನ್ನು ಉಂಡಷ್ಟು ಸಂತೋಷ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವುದೆಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ನೋಡು ಅಂಬಿಕಾ, ಮಾತು ಮುಂದುವರೆದಂತೆ ವೈರತ್ವ ಬೆಳೆಯುತ್ತದೆ, ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ, ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಸರ್ವನಾಶವಾದರೆ ಯಾರಿಗೆ ಉಪಯೋಗವಾಗಲಾರದ್ದು. ಅದಕ್ಕಾಗಿ ಈ ಸಮಯದಲ್ಲಿ ನಾವಿಬ್ಬರು ಸರಸವಾಡುವುದು ಉತ್ತಮ ಅಂತ ನಿನಗೆ ಎಚ್ಚರ ಕೊಡ್ತಾ ಇದ್ದೇನೆ. ಹೌದಾ? ಹೌದು. ಮಿಸ್ಟರ್ ಮಾಂತೇಶ್, ನಾನು ನಿಲ್ಗೊಂದೀಗ ಮಾತು ಕೇಳ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಡ್ತೀಯ? ಕೇಳು, ಅದಕ್ಕೇನಂತೆ? ಅಲ್ಲ, ಮನುಷ್ಯ ಹೊಟ್ಟೆ ಹಸ್ದಾಗ ಏನನ್ನ ತಿಂತಾನೆ? ಹುಚ್ಚು ಹೆದ್ದೆ, ಇದೆಂತ ಹುಚ್ಚು ಪ್ರಶ್ನೆ. ಹಸಿದ ಮಾನವನು ಹೊಟ್ಟೆಗೆ ಅನ್ನವನ್ನು ಉಣ್ಣುತ್ತಾನೆ. ಹೊಟ್ಟೆ ಹಸಿವಾದಾಗ ಸಗಣಿಯನ್ನೇ ತಿನ್ನಬೇಕು. ನಿಜವನ್ನೇ ಹೇಳ್ತಾ ಇದ್ದೀನಿ. ಹಸಿದವರು ಅನ್ನವನ್ನು ಬಿಟ್ಟು ಸಗಣಿಯನ್ನು ಎಂದೂ ತಿನ್ನಲಾರರು. ಆದ್ರೆ ನೀನೀಗ ತಿನ್ನೋದಕ್ಕೆ ಬಂದಿದ್ದು ಸಗಣಿಯನ್ನೇ ಹೊರತು ಅನ್ನವನ್ನಲ್ಲ. ನೋಡು, ಆ ಬ್ರಹ್ಮ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಹೇಳಿ ಮೇಲೆ ಸೃಷ್ಟಿ ಮಾಡಿರ್ತಾನಂತೆ. ಅದನ್ನು ಬಿಟ್ಟು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನ ಈ ರೀತಿ ಕಾಮ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ಮನುಷ್ಯನಾಗಿ ಬಾಳೋದನ್ನ ಕಲ್ತಕೋ. ಸಾಕು, ನಿಲ್ಲಿಸು ನಿನ್ನ ವೇದಾಂತವನ್ನು. ನಿನ್ನ ತತ್ವವನ್ನು ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಇವತ್ತು ನಾನು ಒಂದು ನಿರ್ಧಾರ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಎರಡರಲ್ಲಿ ಒಂದಾಗಲೇಬೇಕು. ಏನಾಗಬೇಕು? ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ನಾನು ಮಂಗನಾಗಿ ಉಣ್ಣಬೇಕು. ಒಂದು ಇಲ್ಲ,
ನನ್ನ ಕೈಯಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಒಂದು. ಇವತ್ತು ಯಾವ ದೈವದಲ್ಲಿ ದುರಂತ ಕಾದಿದೆಯೋ ಕಾದು ನೋಡಬೇಕಾಗಿದೆ. ಇನ್ನು ಹೆಚ್ಚು ಸಮಯ ನಿನಗಿಲ್ಲ, ವಿಚಾರಿಸು. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ಇವನಿಂದ ನಾನು ಹೇಗೆ ಪಾರಾಗ್ಲಿ? ಇವನ ಮಾತಿಗೆ ಒಪ್ಪಿಕೊಂಡ್ರೆ ನನ್ನ ಶೀಲವನ್ನೇ ಕಳೆದುಕೊಂಡಂತಾಗುತ್ತೆ. ಇವನ ಮಾತಿಗೆ ಒಪ್ಪಲಿಲ್ಲ ಅಂದ್ರೆ ಅವನನ್ನೆಲ್ಲ ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಇಲ್ಲ, ಹೇಗಾದ್ರೂ ಮಾಡಿ ಇವನನ್ನ ಉಪಾಯದಿಂದ ಇಲ್ಲಿಂದ ಸಾಗ್ ಹಾಕ್ಲೇಬೇಕು. ಹಾ ಮಾಂತೇಶ್, ನೋಡಿ, ನಾನು ಕೂಡ ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಈ ವಿಷಯವನ್ನ ಹೇಳಬೇಕು ಅಂತ ಬಹುದಿನಗಳಿಂದ ಕಾಯ್ತಾ ಇದ್ದೆ. ಆದ್ರೆ ಹೇಳೋದಿಕ್ಕೆ ತುಂಬಾ ಭಯವಾಗಿತ್ತು. ನೀವು ನನ್ನನ್ನ ಖಂಡಿತವಾಗ್ಲೂ ಮದುವೆ ಆಗ್ತಿರ್ತಾನೆ? ಅಂಬಿಕಾ, ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೇ? ದೇವರ ಮುಂದೆ ಯಾರಾದ್ರೂ ಮೋಸದ ಮಾತನ್ನ ಹೇಳ್ತಾರ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಂಥವ್ರು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ತಾನೇ. ಹಾ, ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮ ಪ್ರಣಯ. ಸರಿ, ಯಾರು ಬೇಡ ಅಂತಾರೆ?
ಏ ಮಾಂತೇಶ್, ಎಷ್ಟು ಬೇಗ ಈ ಹೆಣ್ಣು ನಿನಗೆ ಸಿಗ್ತಾ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ. ಸಾಯೋದಕ್ಕೆ ಸಿದ್ಧನಾಗು. ಪ್ಲೀಸ್ ಅಂಬಿಕಾ, ಗುಂಡು ಹಾರಿಸಬೇಡ. ನಂದು ತಪ್ಪಾಗಿದೆ ಅಂಬಿಕಾ, ನಾನು ಹೊರಟು ಹೋಗುತ್ತೇನೆ. ಪ್ಲೀಸ್ ಗುಂಡು ಹಾರಿಸಬೇಡ. ಓ ಹಾಯ್ ರುದ್ರ. ಯಾರು ನೆನೆಸಿಕೊಳ್ಳಬೇಕು ಮನೆಯ ದೇವರನ್ನ? ಚೇಳಿನ ವಿದ್ಯೆಯನ್ನು ಕಲಿಯದೆ ಹಾವಿನ ಹುದ್ದೆಯ ಎಂದು ಕೈ ಹಾಕಬಾರದಲೇ. ನೀನು ಎಷ್ಟಾದರೂ ಹೆಣ್ಣು, ಹೆಣ್ಣಿನ ಬುದ್ಧಿ ಯಾವತ್ತಿದ್ದರೂ ಇದರ ಕೆಳಗೆ ಎಂಬುದನ್ನು ಈ ಸಮಾಜಕ್ಕೆ ಸಾಕ್ಷಿ ಮಾಡಿ ತೋರಿಸಿಕೊಟ್ಟೆ ಬಿಟ್ಟೆ ನೀನು. ನೆನೆಸಿಕೋ ನಿನ್ನ ಮನೆಯ ದೇವರನ್ನ. ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಉಳಿಯಲಾರದು. ಏನು ಹತ್ತಿರ ಬಂದಿದ್ದೆ ನಿಜವಾದ್ರೆ ಖಂಡಿತವಾಗ್ಲೂ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ನೋಡು, ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಈಗ ಉಳಿಯಲಾರದು ನಿನ್ನ ಪ್ರಾಣ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಗೋಣೆ ನಾನೇ. ಅಂಬಿಕಾ, ಇಂದಿಗೆ ಮುಗಿಯಿತು ನಿನ್ನ ಶೀಲಹರಣ. मरने वाले के नाम गोली गोली पर लिखा होता है, खाने वाले के नाम दानी दानी पर लिखा होता है. मरने वाला तो ऊपर वाला है, तू क्या मुझे मारता है? ईट का जवाब पत्थर से देता हो. अंबिका, ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ನಿನ್ನ ಮನ ಮುಟ್ಟಿ ನಿನ್ನ ದಡ ಸೇರಿದ ಮೊದಲನೆಯ ಪುರುಷನು ನಾನು. ನಾಳೆ ಮದುವೆ ನಡೆಯುವುದು ಅರವಿಂದನೊಂದಿಗೆ. ಇದಕ್ಕೆ ಅನ್ನುವರು ಯಾರ ಹೂ ಯಾರ ಮುಡಿಗೆ ಎಂದು. ಸೃಷ್ಟಿಕರ್ತನೆ, ಎಷ್ಟೊಂದು ವಿಚಿತ್ರವಾಗಿದೆ ಈ ನಿನ್ನ ಲೀಲೆ. ಹಿಂದಿನ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದೆ ಅಂತ ನನಗೆ ಇಂಥ ಶಿಕ್ಷೆ ತಂದೆ. ನನ್ನ ತಂದೆ ನನ್ನ ಮಗಳ ಮದುವೆ ಮಾಡಬೇಕು, ಹಸೆ
ನನ್ನ ಅರವಿಂದ್ ಬಂದು ಕೇಳಿದ್ರೆ ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡ್ಲಿ? ನನ್ನ ಅಣ್ಣ ಬಂದು ತಂಗಿ ಏನಮ್ಮ ನಿನ್ನ ಸ್ಥಿತಿ ಅಂದ್ರೆ ನಾನು ಅವನಿಗೆ ಈ ಆಡ ಮುಖವನ್ನ ಹೇಗೆ ತೋರಿಸ್ಲಿ? ಇಲ್ಲ ಇಲ್ಲ, ನಾನು ಬದುಕಲಾರೆ, ನಾನು ಸಾಯ್ಬೇಕು, ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತೆಲ್ಲ ಯಾವುದೂ ಬೇಡ. ಈ ನಿನ್ನ ಪವಿತ್ರವಾದ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನತೆ, ಈ ನಿನ್ನ ಸೌಂದರ್ಯ, ಆಹಾ ಅಂಬಿಕಾ, ಇವೆಲ್ಲ ಸ್ವರ್ಗದ ಸಮಾನ ಅಂಬಿಕಾ. ಈ ಶ್ರೀಗಂಧದ ಪರಿಮಳ, ಈ ನಿನ್ನ ಪರಿಶುದ್ಧವಾದ ಗುಣ ಅಂಬಿಕಾ. ಐ ಲವ್ ಯು ಅಂಬಿಕಾ, ಐ ಲವ್ ಯು. ನೀವು ತಿಳ್ಕೊಂಡ ಹಾಗೆ ನಾನು ಪವಿತ್ರವಾದ ಹೆಣ್ಣಲ್ಲ ಅರವಿಂದಲ್ಲ. ನೀವು ಯಾವುದನ್ನ ಅಮೃತ ಅಂತ ತಿಳಿದುಕೊಂಡಿದ್ರು, ಆದ್ರೆ ಈಗಾಗ್ಲೇ ಈ ಅಮೃತಕ್ಕೆ ಆ ನೀಚ ಬಂದು ಉಪ್ಪು ಹೋಗಿದ್ದಾನೆ ಅಂದ್ಮೇಲೆ ಇದು ಮತ್ತೆ ಅಮೃತವಾಗೋದಕ್ಕೆ ಸಾಧ್ಯನಾ? ಅರವಿಂದ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅರವಿಂದ್, ನನ್ನನ್ನು ಕ್ಷಮಿಸ್ಬೇಡಿ. ಅಣ್ಣ, ದಯವಿಟ್ಟು ನನಗಾಗಿ ನೀನು ಯಾವ ರೀತಿ ವ್ಯತ್ಯೆಯನ್ನ ಪಡಬೇಡ. ಇಷ್ಟೆಲ್ಲಾದ್ಮೇಲೆ ನಾನು ಬದುಕಲೇಬಾರ್ದು, ನಾನು ಸಾಯ್ಬೇಕು.